ಕನ್ನೇರಿ ಶ್ರೀ ಸ್ವಾಗತಕ್ಕೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ಅದ್ದೂರಿ ಸಿದ್ಧತೆ ನಡೀತಾ ಇದೆ. ಆದರೆ ಸಮಾವೇಶಕ್ಕೂ ಮುನ್ನವೇ ಅಪಸ್ವರ ಎದ್ದಿದೆ. ಖುದ್ದು ಬಬಲೇಶ್ವರ ಮೂಲದ ಸ್ವಾಮೀಜಿಗಳಿಂದಲೇ ಸಮಾವೇಶಕ್ಕೆ ವಿರೋಧ ವ್ಯಕ್ತವಾಗಿದೆ. ಬಸವಾದಿ ಶರಣರ ಸಮಾವೇಶದಲ್ಲಿ ಹಿಂದೂ ಸಮಾವೇಶ ಪದ ಬಳಕೆಗೆ ಲಿಂಗಾಯತ ಸ್ವಾಮೀಜಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕನ್ನೇರಿ ಶ್ರೀ ಸ್ವಾಗತಕ್ಕೆ ಅಭಿಮಾನಿಗಳು ಹಿಂದೂ ಮುಖಂಡರು ಸಮಾವೇಶಕ್ಕೆ ಸಿದ್ಧತೆ ಮಾಡ್ತಾ ಇದ್ದು, ಈ ಸಮಾವೇಶದಲ್ಲಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳ 300ಕ್ಕೂ ಅಧಿಕ ಸ್ವಾಮೀಜಿಗಳು ಭಾಗಿಯಾಗಲಿದ್ದಾರೆ. ಆದರೆ ಸಮಾವೇಶಕ್ಕೆ ಮಮದಾಪುರ ಅಭಿನವ ಮುರುಖೇಂದ್ರ ಶ್ರೀ, ಗುಣತಾಳದ ಡಾಕ್ಟರ್ ವಿವೇಕಾನಂದ ಶ್ರೀ, ಮಸಬಿನಾಳದ ಸಿದ್ದರಾಮ ಶ್ರೀಗಳಿಂದ ವಿರೋಧ ವ್ಯಕ್ತವಾಗಿದೆ. ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದ ಕನ್ನೇರಿ ಶ್ರೀಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಮಾವೇಶದಲ್ಲಿ ಸ್ವಾಮೀಜಿಗಳು ಪಾಲ್ಗೊಳ್ಳುವ ಮುನ್ನ ಲಿಂಗಾಯತ ಸ್ವಾಮೀಜಿಗಳು ವಿಚಾರ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಈಗ ರಾಜಕಾರಣಿಗಳು ಜೊತೆಗೆ ಒಂದು ಕಡೆ ಮಠಾಧೀಶರು, ಈಗ ಜೊತೆಗೆ ಇವರನ್ನು ಕನ್ನೇರಿ ಶ್ರೀಗಳು ಮಾತಾಡಿರ್ತಕ್ಕಂಥ ಅವಾಚ್ಯ ಪದಗಳನ್ನು ನೋಡಿದರೆ ಈ ದೊಡ್ಡ ದೊಡ್ಡವರೇ ಹಿಂಗೆ ಮಾಡೋದ್ರಿಂದ ನಾವು ಸಣ್ಣ ಸಣ್ಣವ್ರು ಎಲ್ಲಿ ಹೋಗಬೇಕು? ಇದು ನಮಗೆ ಯಕ್ಷ ಪ್ರಶ್ನೆ ಕಾಡಕತ್ಬಿಟ್ಟದು. ಈ ದೊಡ್ಡ ದೊಡ್ಡವರು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಬೇಕು. ದೊಡ್ಡ ಮಠಾಧೀಶರಾಗಿರ್ತಕ್ಕಂಥವ್ರು, ಈ ದೊಡ್ಡ ಮಠಾಧೀಶರಾಗಿರ್ತಕ್ಕಂಥ ನಾವು ಬಿಜಾಪುರ ಜಿಲ್ಲೆ ಭಾಷೆಯವರು, ನಮ್ಮ ಜಿಲ್ಲೆ ಭಾಷೆನೇ ಹಂಗಿದೆ ಅಂತ ತಿಳ್ಕೊಂಡು ಹೇಳುವಂಥ ಪ್ರಸಂಗದೊಳಗೆ ನಾವು ಕಳೆದ 10 ವರ್ಷಗಳಿಂದ ನಾವು ಪುರಾಣ ಪ್ರವಚನಗಳನ್ನು ಮಾಡ್ತೀವಿ, ನಾವು ಪುರಾಣ ಪ್ರವಚನ ಮೈಕ್ಗಳನ್ನು ಹಿಡಿತೀವಿ, ಎಲ್ಲಿಯೂ ಸಹಿತ ಆ ಪದಗಳು ಬಂದಿಲ್ಲ. ನಾವು ವಿಜಯಪುರ ಜಿಲ್ಲೆಯವರೇ. ಹಾಗಾಗಿ ಒಂದಿಷ್ಟು ಯಕ್ಷ ಪ್ರಶ್ನೆ ಆಗಿ ಕಾಡುವಂಥ ಸಂದರ್ಭದೊಳಗೆ ಈ ನಾವು ಯಾವ ರೀತಿಯೊಳಗೆ ಯಾರು ಮಾರ್ಗದರ್ಶನ ತೆಗೆದುಕೊಳ್ಬೇಕು, ಏನು ಮಾಡಬೇಕು ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣದೊಳಗೆ ನಾವೆಲ್ಲ ಇವತ್ತಿನ ದಿವಸ ಅದೀವಿ. ಕೊಟ್ಟ ಸಾಲವನ್ನ ವಾಪಸ್ ನೀಡದ ಬಿಜೆಪಿ ಶಾಸಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ವಿರುದ್ಧ ಸಾಲ ಮರುಪಾವತಿ ನೀಡದ ಆರೋಪ ಕೇಳಿಬಂದಿದೆ. 2023ರ ಚುನಾವಣೆ ಸಂದರ್ಭದಲ್ಲಿ ಉದ್ಯಮಿ ಸಂಜು ಸುಗುರೆ ಎಂಬುವರಿಂದ ಚುನಾವಣೆ ವೆಚ್ಚಕ್ಕೆ ಅಂತ ಶರಣು ಸಲಗಾರ್ 99 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಶ್ಯೂರಿಟಿಗಾಗಿ ಖಾಲಿ ಚೆಕ್ ಹಾಗೂ ಲೆಟರ್ ಹೆಡ್ ಮೇಲೆ ಸೈನ್ ಮಾಡಿ ಕೊಟ್ಟಿದ್ರಂತೆ. ಆದರೆ ಇದುವರೆಗೂ ಎಷ್ಟೇ ಬಾರಿ ಹಣ ಕೇಳಿದ್ರೂ ಸಾಲ ಮರುಪಾವತಿಸಿಲ್ಲ ಅಂತ ಶಾಸಕ ಸಲಗರ್ ವಿರುದ್ಧ ಉದ್ಯಮಿ ಸಂಜು ಸುಗುರೆ ದೂರು ನೀಡಿದ್ದಾರೆ. ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೃದಯಾಘಾತದಿಂದ ಕಾರ್ಯನಿರತ ಎಎಸ್ಐ ಮೃತಪಟ್ಟಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಸಂತೆಮರಹಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ನಾಗನಾಯ್ಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ರಾತ್ರಿ ಪಾಳ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ನಾಗನಾಯ್ಕ್ ಬೆಳಗಿನ ಜಾವ ಮನೆಗೆ ಬಂದ ವೇಳೆ ಎದೆ ನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದಾರೆ. ಕುಟುಂಬಸ್ಥರು ಕೂಡಲೇ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಎಎಸ್ಐ ಮೃತಪಟ್ಟಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮರ ಕಡಿದು ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಉಡುಪಿ ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೆದ ಹಗರಣ ಇದೀಗ ಆ ಆರೋಪ ಕೇಳಿಬಂದಿದೆ. ಗೇರು ಮತ್ತು ಮಾವಿನ ತೋಪಿನ ಅನುಪಯುಕ್ತ ಕೊಂಬೆ ಕಡಿಯೋದಕ್ಕೆ ಟೆಂಡರ್ ನೀಡಲಾಗಿತ್ತು. ಆದರೆ ಟೆಂಡರ್ ಪಡೆದಿದ್ದ ಗುತ್ತಿಗೆದಾರ ಹೈದರ್ ಎಂಬುವರು ಮರಗಳನ್ನೇ ಕಡಿದು ಅಕ್ರಮವಾಗಿ ಸಾಗಾಟ ಮಾಡಿ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಅನುಮತಿ ಇಲ್ಲದೆ ಮರಗಳನ್ನು ಕಡಿದಿರೋದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ ಅಧಿಕಾರಿಗಳ ಸೂಚನೆ ಮೇರೆಗೆ ಮರ ಕಡಿದಿರೋದಾಗಿ ಗುತ್ತಿಗೆದಾರ ಹೈದರ್ ಒಪ್ಪಿಕೊಂಡಿದ್ದಾನೆ. ಆದರೆ ಅಧಿಕಾರಿಗಳು ಮಾತ್ರ ನಾವು ಶಿವಮೊಗ್ಗಕ್ಕೆ ಹೋಗಿದ್ದಾಗ ಗುತ್ತಿಗೆದಾರ ಈ ಕೃತ್ಯ ಮಾಡಿದ್ದಾಗಿ ಹೇಳ್ತಿದ್ದಾರೆ. ಸದ್ಯ 300ಕ್ಕೂ ಹೆಚ್ಚು ಮರಗಳನ್ನು ಕಡಿದಿರುವ ಶಂಕೆ ವ್ಯಕ್ತವಾಗಿದೆ. ಕೃಷಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.